4ನೇ ವಿಡಿಯೋ ಇದು. ಸ್ವಲ್ಪ ಯಾಮಾರಿದ್ರೆ ಸಾಕು ಸೀದಾ ಕೆನಲ್ ಒಳಗಡೆ. ಉತ್ತರ ಕರ್ನಾಟಕದ ಪರಿಸ್ಥಿತಿ ಇವತ್ತು ಹೇಳ್ತಾ ಇದ್ದೀನಿ ನಾನು. ಕಂಟಿನ್ಯೂಸ್ಲಿ ಆಗಿ 3ರಿಂದ 4ನೇ ವಿಡಿಯೋ ಇದು. ಹಟ್ಟೆಯಿಂದ ಗುರುಗುಂಟವರೆಗೂ ಕಲ್ಪಿಸುವಂತ ರಸ್ತೆ ಇದು. ಇವತ್ತು ಬಂದಿರುವಂತ ಮುಖ್ಯ ಉದ್ದೇಶ ಪೂರ್ತಿಯಾಗಿ ಇದೇ ರೋಡ್ ಮೇಲೆ ಹೋಗಲ್ಲ ಅವರು. ಇನ್ನೊಂದು ರೋಡ್ ಇದೆ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಕೆನಲ್ ದಾರಿಯಿಂದ ಹೋಗ್ತದೆ. ಈ ದಾರಿಯಿಂದ ಆಕ್ಚುಲಿ ಗುರುಗುಂಟ ಹೋಗ್ತಾರೆ ಅವರು. ಮೇನ್ ದಾರಿ ಇರೋದು ಇಲ್ಲಿಂದ. ಇದು ಮೇನ್ ದಾರಿ ಇದು. ಇದು ಬಿಟ್ಬಿಟ್ಟು ಅವರು ಈ ಕಡೆಯಿಂದ ಹೋಗ್ತಾರೆ. ನೋಡಿ, ಸ್ವಲ್ಪ ಯಾಮಾರಿದ್ರೆ ಸಾಕು ಸೀದಾ ಕೆನಲ್ ಒಳಗಡೆ. ನೋಡಿ, ಗಾಡಿ ಬರ್ತಾ ಇದೆ, ಆಟೋ ಬರ್ತಾ ಇದೆ, ಹೋಗುತ್ತೆ. ತಾವೇ ಖುದ್ದಾಗಿ ನೋಡ್ಕೊಳ್ಳಿ ಯಾವ ತರ ಹೋಗುತ್ತೆ ಆಟೋ ಅಂತ ಹೇಳಿ. ನೋಡಿ, ಎಲ್ಲಾ ಗಾಡಿಗಳು ಆ ಕಡೆನೆ. ರೋಡ್ ಇರುವಂತದ್ದು ಮುಖ್ಯ ರಸ್ತೆ ಇದು. ಈ ರಸ್ತೆ ಬಿಟ್ಟಿದ್ದಾರೆ, ಬಟ್ ಹೋಗ್ತಿರುವಂತ ಗಾಡಿಗಳು ಆ ಕಡೆ. ಅವರೆಲ್ಲ ಹೋಗ್ತಿರೋದು ಗುರುಗುಂಟ ಕಡೆ. ಗುರುಗುಂಟ ಹೋಗ್ತಿರುವ ಅದು ಕಚ್ಚಾ ರಸ್ತೆ. ಅದು ಕಚ್ಚಾ ರಸ್ತೆ. ಸ್ವಲ್ಪ ಯಾಮಾರಿದ್ರು ಸೀದಾ ನೀರಿನ ಕೆನಲ್ ಒಳಗಡೆನೆ. ಒಂದು ರಾತ್ರಿ ಏನಾದ್ರು ಬರ್ಬೇಕಂದ್ರೆ ಇದೇ ರಸ್ತೆಯಿಂದ ಬರ್ತಾರೆ. ಹೆಣ್ಮಕ್ಳು ಜೊತೆ ಇರ್ತಾರೆ. ಏನಾದ್ರು ಗಾಡಿ ಮಿಸ್ ಆಯ್ತು, ಏನಾದ್ರು ಸ್ಲಿಪ್ ಆಯ್ತು ಅಂತಂದ್ರೆ ಅದಕ್ಕೆ ನೇರ ಹೊಣೆ ಯಾರು? ನಾನು ಕೇಳ್ತಾ ಇರುವಂತ ಒಂದೇ ಒಂದು ಪ್ರಶ್ನೆ, ಈ ರೋಡ್ ಅನ್ನ ಆದಷ್ಟು ಬೇಗ ಶುರು ಮಾಡಿ ಸರ್. ಇಷ್ಟೊಂದು ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಂದ್ಮೇಲೆ ನೀವು ಒಂದ್ ಸ್ವಲ್ಪ ಗಮನಕ್ಕೆ ಬಂದಿರ್ಬೋದು. ಗಮನಕ್ಕೆ ಬಂದಿದ್ರು ಕೂಡ ಇದಕ್ಕೆ ಸ್ಪಂದನೆ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಒಂಥರ ಉತ್ತರ ಕರ್ನಾಟಕದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡುವ ಅಧಿಕಾರ ಯಾರಿಗೂ ಇಲ್ವಾ ಅಂತಾನೆ ಲೆಕ್ಕ ಬರುತ್ತೆ. ಈಗ ನೋಡಿ, ಮತ್ತೊಂದು ಕಾರ್ ಬರ್ತಾ ಇದೆ, ಅಲ್ಲೊಂದು ಜಂಪ್ ಇದೆ. ಅಲ್ಲೋಡಿ ಎಷ್ಟು ಸ್ಲೋ ಆಗಿ ಬರ್ತಾ ಇದೆ ಕಾರ್ಗಳು. ಬನ್ನಿ ಇವತ್ತು ಕೇಳೋಣ, ಅವರು ಈ ಕಡೆಯಿಂದ ಗುರುಗುಂಟಕ್ಕೆ ಹೋಗ್ತಾ ಇದ್ದಾರಾ, ಯಾವ ಕಡೆಯಿಂದ ದಾರಿ ಯೂಸ್ ಮಾಡ್ತಾರೆ ಅಂತ. ನಾನು ಖುದ್ದಾಗಿ ಅವ್ರ ಜೊತೆಗೆ ಮಾತಾಡ್ಬಿಟ್ಟು ನನಗೆ ಇವಾಗ ಲೈವ್ ಆಗಿ ನಾನು ತೋರಿಸ್ತೇನೆ. ಇವತ್ತು ಅವ್ರ ಹತ್ರ ನಾನು ಮಾತಾಡ್ತೀನಿ, ನೋಡೋಣ. ನಾನು ಮಾತಾಡ್ತೀನಿ, ಗುರುಗುಂಟ ಅಂತಿಲ್ಲ ಸರ್. ಯಾಕೆ ಈ ರಸ್ತೆ ಯಾಕೆ ಹೋಗ್ತಾ ಇಲ್ಲ? ಈ ರಸ್ತೆ ಪೂರ ಕೆಟ್ಟಿದ್ಯಾ? ಅಂದ್ರೆ ಈ ಕಡೆ ಹೋದ್ರೆ ನಿಮ್ಗೆ ಜೀವಕ್ಕೆ ಏನು ಅಪಾಯ ಇಲ್ವಾ? ಅಪಾಯ ಇದೆ ಸರ್, ಏನ್ ಮಾಡಕ್ ಆಗಲ್ಲ. ರೋಡ್ ಎಲ್ಲ ಪೂರಾ ಕಟ್ಟೋಗಿದೆ. ಹಾಫ್ ಅನ್ ಅವರ್ ಬೇಕಾಗುತ್ತೆ. 5 ಕಿಲೋಮೀಟರ್ ಇದೆ. 5 ಕಿಲೋಮೀಟರ್ಗೆ ಹಾಫ್ ಅನ್ ಅವರ್ ಬೇಕಾಗುತ್ತೆ. ಅಂದ್ರೆ 5 ನಿಮಿಷ ಹೋಗುವಂತ ದಾರಿ ಒಂದು 30 ಮಿನಿಟ್ಸ್ ಅಂದ್ರೆ 30 ನಿಮಿಷ ಕೂಡ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಈ ರೂಟ್ ಅನ್ನ ಬಿಟ್ಟು ಅವರು ಈ ಕಡೆ ಹೋಗ್ತಿದ್ದಾರೆ. ಮತ್ತೊಂದು ಕಾರ್ ಬರ್ತಿದೆ, ಆ ಕಾರ್ ಕೂಡ ನೋಡೋಣ ಯಾವ ಕಡೆ ಹೋಗುತ್ತೆ ಅಂತ ಹೇಳಿ. ಇವರು ಕೂಡ ಈ ಕಡೆನೆ ಹೋಗ್ತಾ ಇರೋದು. ಮುಖ್ಯ ರಸ್ತೆ ಇರುವಂತದ್ದು ಆ ಕಡೆ. ಈ ತರ ದೊಡ್ಡ ದೊಡ್ಡ ಕಾರುಗಳು ಕೂಡ ಈ ಕಡೆನೆ ಹೋಗ್ತಾ ಇದೆ. ಆಟೋಗಳು, ಗಾಡಿಗಳು ಎಲ್ಲಕ್ಕೆಲ್ಲ ಈ ಕಡೆನೆ ಹೋಗ್ತಾ ಇರೋದು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಕೆನಲ್ ಇದೆ. ಸ್ವಲ್ಪ ಯಾಮಾರಿದ್ರು ರಾತ್ರಿ ಏನಾದ್ರೆ ಅದಕ್ಕೆ ನೇರ ಹೊಣೆ ಯಾರು? ನಾನು ಹೇಳಿರುವಂತ ಮುಖ್ಯ ಉದ್ದೇಶ ಈ ವಿಡಿಯೋ ಮುಖಾಂತರ ಹೇಳೋದು ಏನಂತ ಹೇಳಿದ್ರೆ, ಆದಷ್ಟು ಬೇಗ ಈ ಹಟ್ಟಿಯಿಂದ ಗುರುಗುಂಟವರೆಗೂ, ಗುರುಗುಂಟದಿಂದ ಹಟ್ಟಿಯವರೆಗೂ ನಮ್ಮ ತಾಲೂಕಿನಲ್ಲಿ ಎಷ್ಟು ಅಭಿವೃದ್ಧಿ ಕಾರ್ಯಗಳು ಇನ್ನೂ ಬಾಕಿ ಇವೆ, ರೋಡ್ ಆಗಲಿ, ಇನ್ನೇ ಥರ ನೀರು, ಕುಡಿಯೋ ನೀರು ಬಗ್ಗೆ ಆಗಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರ್ತೀನಿ. ಬೆಂಬಲವಾಗಿ ನೀವು ಕೊಡ್ತಾ ಇರಿ, ನಾನು ಮಾಡ್ತಾನೆ ಇರ್ತೀನಿ. ಆದಷ್ಟು ಬೇಗ ಈ ಕಾರ್ಯನ ಮಾಡಿ ಸಿಗೋಣ ಮತ್ತೊಂದು ಬಿಗ್ಗೆಸ್ಟ್ ವಿಡಿಯೋದರ ಜೊತೆಗೆ.